ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಸುಮಾರು 17,000 ರೈತರು ಇನ್ನೂ ಪಿ ಎಮ್ ಕಿಸಾನ್ ಯೋಜನೆ ವ್ಯಾಪ್ತಿಗೆ ಬಂದಿಲ್ಲ. ಯಾಕೆ ಅಂತಂದರೆ ಅವ್ರದ್ದು KYC ಆಗಿಲ್ಲ. ಆದ್ದರಿಂದ ಅವ್ರದ್ದು ಪಿ ಎಮ್ ಕಿಸಾನ್ ವ್ಯಾಪ್ತಿಗೆ ಬಂದಿಲ್ಲ. ಮತ್ತು ಅದ್ರ ಏನು ಅದರಲ್ಲಿ ಬರುವಂಥ ಪ್ರೋತ್ಸಾಹ ಧನ ಅಂತ ಏನಿದೆ, ಪರಿಹಾರ ಅಂತ ಏನಿದೆ, ಅದು ಅವ್ರಿಗೂ ತಲುಪ್ತಾ ಇಲ್ಲ. ಯಾಕೆ ಅಂತಂದರೆ ಅವರು KYC ಮಾಡಿಸಿಲ್ಲ. ಮತ್ತು ಕೆಲವು ಡೆತ್ ಆಗಿದ್ದಾರೆ, ಅದು ಭೌತಿಕವಾರ್ಷಿಕತೆ ಮಾಡಿಸ್ಕೊಂಡು ಮತ್ತು KYC ಮಾಡಿಸ್ಕೋಬೇಕಾಯಿತು. ಈ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಒಂದು 5 ದಿನದ ಹಿಂದೆ ಒಂದು ಸೂಚನೆ ಕೊಟ್ಟರು. ಏನು 17,000 ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿದೆ, ಅಷ್ಟು ಫಲಾನುಭವಿಗಳು, ಅಷ್ಟು ಸರ್ವೆ ನಂಬರ್ಗಳು KYC ಮಾಡಿಸ್ಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು ಈ ಪಂಚಾಯತಿಯವರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ವೆಟರ್ನರಿ ಮತ್ತು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು, ನಮ್ಮ VAOಗಳು ಎಲ್ಲರೂ ಸೇರಿಕೊಂಡು ಇವಾಗ KYC ಮಾಡೋ ಕಾರ್ಯಕ್ರಮ ಈಗ ಮಾಡ್ತಾಯಿದ್ದೀವಿ. ಎಲ್ಲರೂ ಸಾರ್ವಜನಿಕರು ಸಹಕಾರ ಕೊಡ್ತವ್ರೆ. ನಿರೀಕ್ಷೆ ಮಟ್ಟಕ್ಕೆ ಅವರು KYC ಮಾಡ್ಸೋಕ್ಕೆ ಮುಂದೆ ಬರ್ತಾಯಿಲ್ಲ. ಈಗಾಗಲೇ ಪ್ರಚಾರ ಎಲ್ಲ ಮಾಡಿದ್ದೀವಿ, ಸಾಕಷ್ಟು ನಾವು ತಿಳಿಸಿದ್ದೀವಿ, ಎಲ್ಲ ರೀತಿಯಲ್ಲೂ ಪ್ರಚಾರ ಮಾಡಿದ್ದೀವಿ. ಅದಕ್ಕೆ ಸಾರ್ವಜನಿಕರು ಕೂಡ ಬಂದು KYC ಇವತ್ತು ಮತ್ತು ನಾಳೆ ಅವರು ಇದಾಗಿ ಮಾಡ್ಬೋದು, ಅವರು ಮೊಬೈಲಲ್ಲೇ ಮಾಡ್ಬೋದು. ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರ RSK ಕೇಂದ್ರಗಳು ಬಂದು KYC ಮಾಡಿಸ್ಬೇಕು. ಮತ್ತು ಏನು ಸರ್ಕಾರದಿಂದ ಬರುತ್ತೋ ಬೆನಿಫಿಟ್ಸ್ನೆಲ್ಲ ಪಡಿಬೇಕು ಅಂತ ಕೋರ್ತಾ ಇದ್ದೀವಿ. ಲಾಸ್ಟ್ ಅಂತೇನಿಲ್ಲ, ಎಷ್ಟು ಬೇಗ ಮುಗಿಸಿದ್ರೆ ಅಷ್ಟು ಬೇಕಂತ ಹೇಳಿದ್ರೆ, ಅದಕ್ಕೆಲ್ಲ ನೆನ್ನೆ ಮುಗಿಸ್ಬೇಕು ಅಂತ ಹೇಳಿದರು. ನನಗೆ ಈ ರೈತರು ಸ್ವಲ್ಪ ಕೋಆಪ್ರೇಟ್ ಮಾಡ್ತಾಯಿಲ್ಲ. ಆದ್ದರಿಂದ ಮತ್ತೊಮ್ಮೆ ಎಲ್ಲ ರೈತ ಬಂಧುಗಳು ಕೋರ್ತಾ ಇದ್ದೀನಿ. ಏನು ಯಾರು ಅಪ್ಡೇಟ್ ಆಗಿಲ್ಲ ಅವರೆಲ್ಲ ಬಂದು ರೈತ ಸಂಪರ್ಕ ಬಂದು KYC ಮಾಡಿಸ್ಬೇಕು ಅಂತ ಕೋರ್ತಾ ಇದ್ದೀನಿ.